ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದ್ರೆ ಏನು, ರೈಟ್ ಹ್ಯಾಂಡ್ ಲಿಮಿಟ್ ಅಂತಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಅದರ ಸಿಂಬಾಲಿಕಲ್ ನೊಟೇಷನ್ನು ತಿಳ್ಕೊಂಡಿದ್ವಿ. ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಫ್ರಮ್ ಲೆಫ್ಟ್ ಸೈಡ್ ಅನ್ನಕ್ಕೆ ಈ ಥರ ಬರಿತೀವಿ, ಈಸ್ ಈಕ್ವಲ್ ಟು ಎಲ್. ಇದರ ಮೀನಿಂಗ್ ಏನಪ್ಪ ಅಂತಂದರೆ, ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎಲ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟುವರ್ಡ್ಸ್ ಎ ಫ್ರಮ್ ಲೆಫ್ಟ್ ಸೈಡ್, ಅಂದರೆ ಫ್ರಮ್ ಲೆಸ್ಸರ್ ವ್ಯಾಲ್ಯೂ ಅಂತ ಹೇಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂತಂದರೆ ಫ್ರಮ್ ಲೆಸ್ಸರ್ ವ್ಯಾಲ್ಯೂ. ಲೆಸ್ಸರ್ ವ್ಯಾಲ್ಯೂಯಿಂದ ಅಂದರೆ ಎಗಿಂತ ಲೆಸ್ಸರ್ ವ್ಯಾಲ್ಯೂಯಿಂದ ಎ ಕಡೆಗೆ ರೀಚ್ ಆಗ್ತಾ ಇದೆ. ಒಂದೊಂದೇ ವ್ಯಾಲ್ಯೂ ಕೊಡ್ತಾ 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 ಲಾಸ್ಟ್ ಕ್ಲಾಸಲ್ಲಿ ಟೇಬಲ್ ಸಮೇತ ಎಕ್ಸ್ಪ್ಲೈನ್ ಮಾಡಿದ್ದೆ. ಇನ್ನೊಂದು ರೈಟ್ ಹ್ಯಾಂಡ್ ಲಿಮಿಟ್. ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಈಸ್ ಈಕ್ವಲ್ ಟು ಎಲ್. ಅಂದರೆ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಸೆಟ್ ಟು ಟೆನ್ ಟು ಎ ಲಿಮಿಟ್ ಎಲ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಎ ಫ್ರಮ್ ರೈಟ್ ಹ್ಯಾಂಡ್ ಸೈಡ್. ಅಂದರೆ ಹೈಯರ್ ವ್ಯಾಲ್ಯೂಯಿಂದ ಲೋಯರ್ ವ್ಯಾಲ್ಯೂ ಕೊಡ್ತಾ 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 ಅಂದರೆ ಟುವರ್ಡ್ಸ್ ಎ. ಹೈಯರ್ ವ್ಯಾಲ್ಯೂ ಆಫ್ ಎ ಇಂದ ಟುವರ್ಡ್ಸ್ ಎ ಮೂವ್ ಆಗ್ತಾ ಇದ್ದಾಗ ಅನ್ನೋ ಅರ್ಥ. ಸೊ ದಿಸ್ ಈಸ್ ಅಬೌಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್. ಈಗ ಹೌ ಟು ಎವ್ಯಾಲ್ಯೂಯೇಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್, ಏನೇನು ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು. ಹೆಡಿಂಗ್ ಸ್ಟೆಪ್ಸ್ ಟು ಎವ್ಯಾಲ್ಯೂಯೇಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಶಾರ್ಟ್ ಫಾರ್ಮ್ ಆಫ್ ಎ ಫಂಕ್ಷನ್. ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಅದನ್ನು ನಾವು ಇಷ್ಟ ಹೇಗೆ ಬೇಕಾದ್ರೂ ಕೊಡ್ಬೋದು. ಎಕ್ಸಾಂಪಲಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವೆರಿ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ಅಂತಂದರೆ, ಸ್ಟೆಪ್ ಒನ್ ಅಂತಲೇ ಬರೆಯೋಣ. ವೆರಿ ಫಸ್ಟ್ ಸ್ಟೆಪ್ಪಲ್ಲಿ ಲೆಕ್ಕ ನೋಡಿದ ತಕ್ಷಣ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಮಾಡಬೇಕಾದ್ದು ಪಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಮೈನಸ್ ಹೆಚ್. ಎಕ್ಸ್ ಜಾಗದಲ್ಲಿ ಎ ಮೈನಸ್ ಹೆಚ್ ಅಂತ ಹಾಕಬೇಕು. ಹಾಕಿದಾದ್ಮೇಲೆ ಆ್ಯಂಡ್ ರೀಪ್ಲೇಸ್ ಯಾರನ್ನ ಎಕ್ಸ್ ಟೆಂಡ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಅಂದರೆ ಎಕ್ಸ್ ಟೆಂಡಿಂಗ್ಸ್ ಟು ಎ ಫ್ರಮ್ ಲೆಫ್ಟ್ ಸೈಡ್ ಅನ್ನೋದನ್ನು ಯಾವ ಥರಲ್ಲಿ ರೀಪ್ಲೇಸ್ ಮಾಡಬೇಕು? ಬೈ ಹೆಚ್ ಟೆಂಡ್ಸ್ ಟು ಝೀರೋ. ಹೆಚ್ ಟೆಂಡ್ಸ್ ಟು ಝೀರೋ ಅನ್ನೋದಕ್ಕೆ ರೀಪ್ಲೇಸ್ ಮಾಡಬೇಕಾಗತ್ತೆ, ಹೆಚ್ ಟೆಂಡ್ಸ್ ಟು ಝೀರೋ ಅಂತ. ಸೊ ಇದಿಷ್ಟು ಕೆಲಸನೂ ನಾವು ಮಾಡಬೇಕು. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಮಾಡುವಂಥ ಕೆಲಸ, ಸ್ಟೆಪ್ 2 ಅಂತ ಅಂದ್ಕೊಳ್ಳಿ. ಬಟ್ ಫಸ್ಟ್ ಸ್ಟೆಪ್ಗೆ ಎಕ್ಸ್ ಈಕ್ವಲ್ ಟು ಎ ಮೈನಸ್ ಹೆಚ್ ಆ್ಯಂಡ್ ರೀಪ್ಲೇಸ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಬೈ ಹೆಚ್ ಟೆನ್ಸ್ ಟು ಝೀರೋ. ಸೊ ಮಕ್ಕಳ, ಇದನ್ನು ಒಂದು ಕೆಲಸ ಮಾಡಿ, ಇದನ್ನು ಸೆಕೆಂಡ್ ಸ್ಟೆಪ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸೆಕೆಂಡ್ ಸ್ಟೆಪ್ಪೇ ಆಗತ್ತೆ. ಫಸ್ಟ್ ಸ್ಟೆಪ್ನ ಈ ಥರ ಬರಿತೀನಿ, ನೋಡೋಣ. ಸ್ವಲ್ಪ ಚೇಂಜ್, ಇದು ಓನಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದು ನಾನೇ. ಈ ಥರ ಮಾಡಿದರೆ ಉತ್ತರ ನೀಟಾಗಿ ಬರುತ್ತೆ ಅಂತ. ಸ್ಟೆಪ್ 1 ನೀವೇನು ಮಾಡಬೇಕಪ್ಪ ಅಂತಂದರೆ, ಟೇಕ್ ಅವ್ರು ಏನೇ ಫಂಕ್ಷನ್ ಕೊಟ್ಟಿರಲಿ ಅದನ್ನು ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂತ ತಗೊಂಡ್ಬಿಡೋದು. ಇದೇ ಫಸ್ಟ್ ಸ್ಟೆಪ್ ಮಾಡ್ಕೊಳ್ಳೋದು. ಅವರು ಫಂಕ್ಷನ್ ಕೊಟ್ಬಿಟ್ಟಿರ್ತಾರೆ. ಸ್ಟೆಪ್ಸ್ ಟು ಎವ್ಯಾಲ್ಯೂಯೇಟ್ ಎಲ್ ಎಚ್ ಎಲ್ ಆಫ್ ಎ ಫಂಕ್ಷನ್. ಹೀಗಾಗ್ತೀನಿ, ಸ್ವಲ್ಪ ಚೇಂಜ್ ಇರಲಿ. ಸೊ ಫಂಕ್ಷನ್ ಅವ್ರು ಕೊಟ್ಟಿರ್ತಾರೆ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದನ್ನು ನಾವು ಈ ರೀತಿ ಬರ್ಕೊಳ್ತೀವಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂತ. ಆಮೇಲೆ ಏನು ಮಾಡ್ತೀವಿ? ರೀಪ್ಲೇಸ್ ಮಾಡ್ತೀವಿ. ಎಕ್ಸ್ ಜಾಗದಲ್ಲಿ
ಎ ಮೈನಸ್ ಹೆಚ್ ಅಂತ ಎಕ್ಸ್ಟೆನ್ಸ್ ಟು ಮೈನಸ್ ಎ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಓದಬೇಕು, ಎ ಮೈನಸ್ ಅಂತ ಓದಬಾರ್ದು. ಸೊ ಆವಾಗ ಹೆಚ್ ಟೆನ್ಸ್ ಟು 0 ಅಂತ. ಥರ್ಡ್ ಸ್ಟೆಪ್ಪಲ್ಲಿ ಸ್ಟೆಪ್ 3 ಥರ್ಡ್ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಯಾವುದನ್ನು ಸಿಂಪ್ಲಿಫೈ ಮಾಡಬೇಕು? ಲಿಮಿಟ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ರಿಪ್ಲೇಸ್ ಮಾಡಿದೆಯಾ? ಎ ಮೈನಸ್ ಹೆಚ್. ಎಕ್ಸ್ ಟೆನ್ಸ್ ಟು ಎ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನೋದನ್ನು ಏನಂತ ಮಾಡಿದೆಯಾ? ಹೆಚ್ ಟೆನ್ಸ್ ಟು 0 ಅಂತ ಮಾಡಿದೆಯಾ. ಇದನ್ನು ಸಿಂಪ್ಲಿಫೈ ಮಾಡಿ ಆ್ಯಂಡ್ ಗೆಟ್ ದ ವ್ಯಾಲ್ಯೂ ತಗೊಳ್ಳಿ. ದಟ್ ವ್ಯಾಲ್ಯೂ ಇಟ್ ಸೆಲ್ಫ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಷ್ಟೇ. ವ್ಯಾಲ್ಯೂ obtained is left hand limit of f of x. ಇದೇನಿದ್ರು ಲೆಕ್ಕ ಮಾಡ್ತಾ ಅರ್ಥವಾಗಬೇಕಾದ್ದು. ಸುಮ್ಮನೆ ಜಸ್ಟ್ ಬ್ಲರ್ರಾಗಿ ಜ್ಞಾಪಕದಲ್ಲಿ ಇರಲಿ ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ ಅಂತ ಹೇಳಿ. ಫಂಕ್ಷನ್ ಅವ್ರು ಕೊಟ್ಟಿರ್ತಾರೆ. ಫಸ್ಟ್ ಸ್ಟೇಟ್ಗೆ ನೀವು ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಮೈನಸ್ ಎ ಅಂತ, ಎ ಮೈನಸ್ ಬಾಯಲ್ಲಿ ಅದೇ ಬರುತ್ತೆ, ಎ ಮೈನಸ್ ಅಂತ ಬರುತ್ತೆ. ಅದರ ಮೀನಿಂಗು ನೀವು ತಲೆ ಒಳಗೆ ಇಟ್ಕೊಂಬಿಡಿ. ಎಕ್ಸ್ಟೆನ್ಸ್ ಟು ಎ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇದನ್ನೇ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಎ ಅಂತ ನಾವು ತಿಳ್ಕೊಬೋದು. ಆ ಎಕ್ಸ್ ಜಾಗದಲ್ಲಿ ಎ ಮೈನಸ್ ಹೆಚ್ ಅಂತ ಹಾಕೋದು, ಎಕ್ಸ್ಟೆನ್ಸ್ ಟು ಮೈನಸ್ ಏನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಿದೆ ಎ ಮೈನಸ್ ಅಂತ, ಅದನ್ನು ಹೆಚ್ ಟೆನ್ಸ್ ಟು 0 ಅಂತ ಹಾಕೋದು, ಅದನ್ನು ಸಿಂಪ್ಲಿಫೈ ಮಾಡೋದು, ವ್ಯಾಲ್ಯೂ ಬರುತ್ತೆ. ಅದೇ ಎಲ್ ಎಚ್ ಎಲ್ ಆಗಿರುತ್ತೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಿರುತ್ತೆ. ಬರ್ಕೊಳ್ಳಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಸ್ಟೆಪ್ಸ್ಗಳು ಆ್ಯಸ್ ಇಟ್ ಈಸ್ ಬ್ಲೈಂಡಾಗಿ ಬರ್ಕೊಳ್ಳಿ. ಈಗ ಲೆಕ್ಕ ಮಾಡ್ತೀನಿ, ಒಂದು ಎಕ್ಸಾಂಪಲ್ ತೆಗೆದುಕೊಳ್ತೀನಿ. ಓಕೆನಾ? ಈಗ ಉದಾಹರಣೆ ತಗೊಂಡಾಗ ಈ ಸ್ಟೆಪ್ಸ್ನ ಅರ್ಥ ಚೆನ್ನಾಗಿ ಅರ್ಥವಾಗತ್ತೆ. ಎಸ್, ಈಗ ಮೊದಲನೇದು ಉದಾಹರಣೆ ಒಂದೆರಡು ಎಕ್ಸಾಂಪಲ್ ತೊಗೊಳ್ತೀನಿ. ಎವ್ಯಾಲ್ಯೂಯೇಟ್ ಪ್ರಶ್ನೆ ಈ ರೀತಿ ಇದೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಫಂಕ್ಷನ್ ಕೊಟ್ಟಿದ್ದಾರೆ. ಫಂಕ್ಷನ್ನ ಹೆಂಗೆ ಡಿಫೈನ್ ಮಾಡಿದ್ದಾರೆ ಅಂದರೆ ಪಾಲಿನಾಮಿಯಲ್ ಅಂತ ನೀವೇನು ಹೈಸ್ಕೂಲಲ್ಲಿ ಕರಿತಾ ಇದ್ರಲ್ಲಪ್ಪ, ಪಿ ಎಫ್ ಎಕ್ಸ್, ಎಫ್ ಎಫ್ ಎಕ್ಸ್, ಜಿ ಎಫ್ ಎಕ್ಸ್ ಅಂತ, ಅದನ್ನು ಫಂಕ್ಷನ್ ಅನ್ನೋ ಪದದಲ್ಲಿ ಬಳಸ್ತಾ ಇರ್ತೀವಿ. ಎಫ್ ಎಫ್ ಎಕ್ಸ್ ಈಸ್ ಈಕ್ವಲ್ ಟು, ಇದಕ್ಕೆ ಡಿಫೈನ್ ಹೆಂಗೆ ಮಾಡಿದ್ದಾರೆ ಅಂತಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 4 ಓವರ್ ಎಕ್ಸ್ ಮೈನಸ್ 4 ವೇರ್ ಎಕ್ಸ್ ನಾಟ್ ಈಕ್ವಲ್ ಟು 4 0 at x equal to 0, x equal to 4 ಸಾರಿ. ನೋಡ್ರಪ್ಪ, ಈ ರೀತಿ ಡಿಫೈನ್ ಮಾಡಿ. ಇದು ಲೆಕ್ಕ ನಾವು ಓದ್ಕೊಳ್ಳೋದು ಹೇಗೆ? ಇದನ್ನು ಓದ್ಕೊಳ್ಳೋದು ಭಾರಿ ಇಂಪಾರ್ಟೆಂಟು. ಯಾಕೆಂದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಕಂಡುಹಿಡಿಬೋದು ಒಂದೇ ಲೆಕ್ಕಕ್ಕೆ. ಈಗ ನಾನು ಇದಕ್ಕೆ ಬರೀ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಾತ್ರ ಕಂಡುಹಿಡಿತಾ ಇದ್ದೀನಿ. ಫಂಕ್ಷನ್ ಈಸ್ ಡಿಫೈನ್ಡ್ ಲೈಕ್ ದಿಸ್. ಈ ರೀತಿ ಗೆರೆ ಹಾಕಿದರೆ ಮಕ್ಕಳ ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ, ಮಾಡ್ಯುಲಸ್ ಅಂತ ಕರಿತೀವಿ ನಾವು. ಮಾಡ್ಯುಲಸ್ ಅಂದರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಿ, ಸೈನ್ ಕನ್ಸಿಡರ್ ಮಾಡಬೇಡಿ ಅಂತ. ಇದ್ರ ಒಳಗಡೆ ನಾವು ಸಿಂಪ್ಲಿಫೈ ಮಾಡಿದಾಗ ಏನಾದ್ರು ನೆಗೆಟಿವ್ ವ್ಯಾಲ್ಯೂ ಬಂತು ಅಂದರೆ ಜಸ್ಟ್ ಡಿಲೀಟ್ ನೆಗೆಟಿವ್ ಅಂತ. ಇದು ಎಕ್ಸ್ ಮೈನಸ್ 4 ಅಂದರೆ ಏನು ಬರುತ್ತೋ ಆ್ಯಸ್ ಇಟ್ ಈಸ್ ತಗೊಳ್ಳಿ. ಪಾಸಿಟಿವ್ ಬಂದರೆ ಪಾಸಿಟಿವ್ ತಗೊಳ್ಳಿ, ನೆಗೆಟಿವ್ ಬಂದರೆ ನೆಗೆಟಿವ್ ತಗೊಳ್ಳಿ ಅಂತ ಅರ್ಥ. ಯಾವಾಗ ಎಕ್ಸ್ ನಾಟ್ ಈಕ್ವಲ್ ಟು 4 ಆಗಿಲ್ದಿದ್ದಾಗ, 4 ಆಗಿಲ್ದಲೇ ಇರೋದು ಅಂದರೆ ಅರ್ಥ ಏನು? ಇಟ್ ಮೇ ಬಿ ಲೆಸ್ ದ್ಯಾನ್ 4, ಇಟ್ ಮೇ ಬಿ ಮೋರ್ ದ್ಯಾನ್ 4. ಲೆಸ್ ದ್ಯಾನ್ 4 ಆರು ಆಗಿರ್ಬೋದು, ಮೋರ್ ದ್ಯಾನ್ 4 ಆರು ಆಗಿರ್ಬೋದು. ಎಕ್ಸಾಕ್ಟ್ 4 ಅಂತೂ ಆಗಿಲ್ದಿದ್ದಾಗ ಅನ್ನೋ ಅರ್ಥ. ಎಕ್ಸ್ 4 ಆಗಿಬಿಟ್ರೆ ಆಗ ವ್ಯಾಲ್ಯೂ 0 ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಹೇಗೆ ಅಂತ ಪ್ರಶ್ನೆ ಹಾಕೋ ಅಧಿಕಾರ ನಮಗೆಲ್ಲ, ಅವ್ರು ಕೊಟ್ಟಿರೋದು ಅದು.
ಎಕ್ಸ್ 4 ಆದಾಗ 0 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, 4 ಇಲ್ದಿದ್ದಾಗ ಇದು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನಾವು ಈಗ ಉತ್ತರ ಮಾಡಬೇಕಾದ್ರೆ ಏನು ಮಾಡ್ತೀವಿ, ವೆರಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಹೇಳ್ದಂಗೆ ಲಿಮಿಟ್ ಎಫ್ ಆಫ್ ಎಕ್ಸ್, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು, ಇಲ್ಲಿ ಹೇಳಿದಾರಲ್ಲ, ಡಿಫೈನ್ ಮಾಡಿದ್ದಾರೆ ನೋಡಿ, ನಾಟ್ ಈಕ್ವಲ್ ಟು 4 ಈಕ್ವಲ್ ಟು 4 ಅಂದರೆ ಎಕ್ಸ್ ಈಸ್ ಟೆಂಡಿಂಗ್ಸ್ ಟು 4 ಫ್ರಮ್ ಲೆಫ್ಸರ್ ವ್ಯಾಲ್ಯೂಸ್ ಅಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದರೆ ಲೆಸ್ಸರ್ ವ್ಯಾಲ್ಯೂಸ್, ಅಂದರೆ ಲೆಸ್ಸರ್ ವ್ಯಾಲ್ಯೂಸ್ ಆಫ್ 4 ನಿಂದ ಟುವರ್ಡ್ಸ್ 4 ಮೂವ್ ಆಗ್ತಾ ಇದೆ ಅನ್ನೋ ಅರ್ಥ. ಅಲ್ಲಿಗೆ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು 4 ಮೈನಸ್ ಅಂತ ಮೇಲೆ ಬರೆದ್ರೆ ಅರ್ಥ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನೋ ಅರ್ಥ. ಇದು ಫಸ್ಟ್ ಸ್ಟೆಪ್ಪು. ಆ್ಯಸ್ ಇಟ್ ಈಸ್ ತೆಗೆದುಕೊಳ್ಳಿ ಅಂತ ಹೇಳಿದರೆ ನಾವು ಆ್ಯಸ್ ಇಟ್ ಈಸ್ ತೆಗೆದುಕೊಂಡಿದ್ದೀವಿ. ಸೊ ಇದನ್ನು ನಾವೇನು ಮಾಡ್ತೀವಿ, ರೀಪ್ಲೇಸ್ ಮಾಡ್ತೀವಿ ಮಕ್ಕಳ. ಇದಕ್ಕೆ ನಾವು ಜಸ್ಟ್ ಈಸ್ ಈಕ್ವಲ್ ಟು ಹಾಕ್ತೀನಿ ಹೀಗೆ. ಸೆಕೆಂಡ್ ಸ್ಟೆಪ್ ತೋರಿಸ್ಕೋತ ಅದ್ರ ಪಕ್ಕದಲ್ಲೇ ಬರೀಬಹುದು, ಬಟ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ ಅರ್ಥವಾಗಲಿ ಅಂತ. ಸ್ಟೆಪ್ 1 ಇದು ಸ್ಟೆಪ್ 1ನಲ್ಲಿ ನಾವು ಮಾಡಿರೋ ಕೆಲಸ. ಮುಂದೆ ಅನೇಕ ಲೆಕ್ಕಗಳು ಮಾಡಿಸೋಣ, ಈಗ ಸದ್ಯಕ್ಕೆ ಅರ್ಥ ಮಾಡಿಸೋಕ್ಕೆ ಒಂದೆರಡು ಉದಾಹರಣೆ. ಸ್ಟೆಪ್ 2ನಲ್ಲಿ ಏನು ಮಾಡ್ತೀವಿ, ಇಲ್ಲಿ ರೀಪ್ಲೇಸ್ ಮಾಡ್ತೀವಿ. ಏನೇನನ್ನು ರೀಪ್ಲೇಸ್ ಮಾಡ್ತೀವಿ, ಎಕ್ಸ್ ರೀಪ್ಲೇಸಸ್ ಬೈ ಅಂತ ಹಾಕಿದ್ವಲ್ಲ, ಅದನ್ನೇ ಇಲ್ಲಿ ಬರೀತೀನಿ. ರೀಪ್ಲೇಸ್ ಯಾವುದು, ಎಕ್ಸ್ ಬೈ 4 ಮೈನಸ್ ಎಕ್ಸ್, ಎ ಮೈನಸ್ ಹೆಚ್ ಇದ್ದಾಗೆ ಅಲ್ವಾ, 4 ಮೈನಸ್ ಹೆಚ್ ಅಂತ ರೀಪ್ಲೇಸ್ ಮಾಡಿ. ಆ್ಯಂಡ್ ಎಕ್ಸ್ ಟೆನ್ಸ್ ಟು 4 ಮೈನಸ್ ಬೈ ಹೆಚ್ ಟೆನ್ಸ್ ಟು 0. ಆಗ ಏನಾಗತ್ತೆ, ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಫ್ರಮ್ ಲೆಫ್ಸರ್ ವ್ಯಾಲ್ಯೂ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ರೀಪ್ಲೇಸ್ ಮಾಡಬೇಕು, 4 ಮೈನಸ್ ಹೆಚ್ ಟೆನ್ಸ್ ಟು 0. ಸೊ ಈ ಸಂದರ್ಭದಲ್ಲಿ ನಾವು ಚೂಸ್ ಮಾಡಬೇಕಾದ ಯಾವುದನ್ನು, ಇದನ್ನು ಚೂಸ್ ಮಾಡಬೇಕು. ಇದರೊಳಗೆ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ನೋಡೋಣ. ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಮೈನಸ್ ಈಸ್ ಈಕ್ವಲ್ ಟು, ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು. ಈಗ ಇದ್ರ ಎಫ್ ಆಫ್ ಎಕ್ಸ್ಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ. ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಸಿಂಪ್ಲಿಫೈ ಮಾಡ್ಕೋಬೇಕು. ಆಗ ಲಿಮಿಟ್ ಎಫ್ ಆಫ್ ಎಕ್ಸ್ ಅಂತಂದ್ರೇನು, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 4 ಅಂದರೆ 4 ಮೈನಸ್ ಹೆಚ್ ಮೈನಸ್ 4 ಸಬ್ಸ್ಟಿಟ್ಯೂಟ್ ಮಾಡೋದು ಓವರ್ ಮಾಡ್ಯುಲಸ್. ಇಲ್ಲಿ ಎಕ್ಸ್ ಜಾಗದಲ್ಲಿ 4 ಮೈನಸ್ ಹೆಚ್ ಮೈನಸ್ 4 ಆ್ಯಸ್ ಹೆಚ್ ಟೆನ್ಸ್ ಟು 0. ಇದು ಮಾಡ್ಯುಲಸ್. ನೋಡಿ ಈ ರೀತಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋದು. ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಫ್ರಮ್ ಲೆಸ್ಸರ್ ವ್ಯಾಲ್ಯೂ, ದಟ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಆಮೇಲೆ ವ್ಯಾಲ್ಯೂ ಹಾಕಿ. ಲಿಮಿಟ್ ಸರ್ 4 ಕ್ಯಾನ್ಸಲ್ ಆಗಿಬಿಡತ್ತೆ. ಮಾಡ್ಯುಲಸ್ ಒಳಗೆ ಮೈನಸ್ ಹೆಚ್ಚಿದೆ, ಕೆಳಗಡೆ ಬರೀ ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಹೆಚ್ಚಿದೆ, ಆ್ಯಸ್ ಹೆಚ್ ಟೆನ್ಸ್ ಟು 0 ಅಂತ ಬರುತ್ತೆ. ಆಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಫ್ರಮ್ ಲೆಸ್ಸರ್ ವ್ಯಾಲ್ಯೂ, ದಟ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್. ಮಾಡ್ಯುಲಸ್ ಅಂತಂದರೆ ಚಿಹ್ನೆ ಬಿಟ್ಬಿಡಬೇಕು ಅಂತ ಹೇಳಿತ್ತಲ್ಲ, ಅದಕ್ಕೋಸ್ಕರ ಚಿಹ್ನೆ ಬಿಟ್ಬಿಡ್ತೀವಿ. ಓವರ್ ಮೈನಸ್ ಹೆಚ್, ಈ ಹೆಚ್ ಕ್ಯಾನ್ಸಲ್ ಆಗುತ್ತೆ, ಹೆಚ್ ಟೆನ್ಸ್ ಟು 0 ಅಂತಿದೆ. ವ್ಯಾಲ್ಯೂ ಏನು ಬಂತು ನೋಡಿ. ಆಗ ನಿಮಗೆ ಬಂದಿದ್ದ ವ್ಯಾಲ್ಯೂ ಲಿಮಿಟ್ -1 ಅನ್ನೋ ಕಾನ್ಸ್ಟೆಂಟ್ ಬಂದಿದೆ.
ಹೆಚ್ ಟೆನ್ಸ್ ಟು ಝೀರೋ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ. ಆನ್ಸರ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಫ್ರಮ್ ಲೆಸ್ಸರ್ ವ್ಯಾಲ್ಯೂ ಈಕ್ವಲ್ ಟು -1. ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಮೈನಸ್ ಈಸ್ -1 ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ ಟು 4 ಈಸ್ -1 ಅಂತ ಸೊಲ್ಯೂಷನ್ ಬರೆಯೋದು. ಸ್ಟೆಪ್ಸ್ಗಳು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ. ಯಾವುದೇ ಲೆಕ್ಕ ಕೊಡಲಿ ಈ ಸ್ಟೆಪ್ಪು ಕಾಮನ್ ಫ್ಯಾಕ್ಟ್ರ್ ಇಟ್ಕೊಂಬಿಡಿ. ಇದು ಕಾಮನ್ ಫ್ಯಾಕ್ಟ್ರು. ಆಮೇಲೆ ಸೆಕೆಂಡ್ ಸ್ಟೆಪ್ಪು ರೀಪ್ಲೇಸ್ ಮಾಡೋದು. ಎಕ್ಸ್ ಬೈ 4 ಮೈನಸ್ ಹೆಚ್ ಆ್ಯಂಡ್ ಎಕ್ಸ್ ಟೆನ್ಸ್ ಟು 4 ಮೈನಸ್ ಬೈ ಎಕ್ಸ್ ಟೆನ್ಸ್ ಟು 0 ಅಂತ. ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ 4 ಮೈನಸ್ ಹೆಚ್ ಆ್ಯಸ್ ಎಚ್ ಟೆನ್ಸ್ ಟು 0 ಅಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಇದನ್ನೆಲ್ಲ ಓದಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಲೇ ಓದಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಈಸ್ ಈಕ್ವಲ್ ಟು ಲಿಮಿಟ್ ಮಾಡ್ಯುಲಸ್ ಅಂತ ಕರೀತಾರೆ ಮಕ್ಕಳ. ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಓನ್ಲಿ ಮ್ಯಾಗ್ನಿಟ್ಯೂಡ್. 4 ಕ್ಯಾನ್ಸಲ್ ಆಯಿತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಎಕ್ಸ್ ಪ್ಲೇಸಲ್ಲಿ ಯು ಮಸ್ಟ್ ರೀಪ್ಲೇಸ್ 4 ಮೈನಸ್ ಹೆಚ್. ಸ್ಟಾರ್ಟಿಂಗಲ್ಲೇ ಹೇಳಿದ್ದೀವಲ್ಲ, ರೀಪ್ಲೇಸ್ ಎಕ್ಸ್ ಬೈ 4 ಮೈನಸ್ ಹೆಚ್ ಅಂತ. ಅದಕ್ಕೆ ಎಕ್ಸ್ ಜಾಗದಲ್ಲಿ 4 ಮೈನಸ್ ಹೆಚ್ನ ರೀಪ್ಲೇಸ್ ಮಾಡಿದೆ -4 ಮೈನಸ್ ಹೆಚ್ -4. ಸೊ ಆನ್ಸರ್ -1 ಅಂತ ಬಂತು. ಇಲ್ಲಿಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಅಟ್ ಎಕ್ಸ್ ಈಕ್ವಲ್ ಟು 4 ಈಸ್ -1 ಅಂತ ಬರ್ಕೊಳ್ಳಿ. ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ. ಓಕೆ, ಎಸ್. Evaluate left hand limit of a function. Find evaluate left hand limit of a function f of x is equal to 1 plus x square if 0 less than or equal to x less than or equal to 1, 2 minus x if x greater than 1 at x equal to 1. ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಓದ್ಕೋಬೇಕು, ಫಂಕ್ಷನ್ ಓದ್ಕೊಳ್ಬೇಕು. ಇದರ ಅರ್ಥ ಏನು ಅಂತಂದರೆ, ಎಕ್ಸ್ ವ್ಯಾಲ್ಯೂ 0ಗಿಂತ ಜಾಸ್ತಿ 1ಗಿಂತ ಕಡಿಮೆ ಅಂದರೆ ಲೆಸ್ಸರ್ ವ್ಯಾಲ್ಯೂ ಆಫ್ 1 ಇದ್ದಾಗ ಇದನ್ನು ಚೂಸ್ ಮಾಡ್ಕೊಳ್ಳಿ. ಗ್ರೇಟರ್ ದ್ಯಾನ್ 1 ಇದ್ದಾಗ ಇದನ್ನು ಚೂಸ್ ಮಾಡ್ಕೊಳ್ಳಿ ಅನ್ನೋ ಅರ್ಥ. ಓಕೆ, ಈಗ ನಾನು ಲೆಫ್ಟ್ ಹ್ಯಾಂಡ್ ಲಿಮಿಟ್ನ ಕಂಡುಹಿಡಿಯೋಣ. ಈಗ ಸೊಲ್ಯೂಷನ್ ಆನ್ಸರಲ್ಲಿ ಈ ರೀತಿ ಫಸ್ಟ್ ಎಟ್ಗೆ ಏನು ಮಾಡಬೇಕು, ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ 1 ಅಂತ. ಲೆಸ್ಸರ್ ವ್ಯಾಲ್ಯೂ ಆಫ್ 1 ಅಂತಂದಾಗ ನಾವು ಇದನ್ನು ಚೂಸ್ ಮಾಡ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು, ರೀಪ್ಲೇಸ್, ಮಾಮೂಲಿ ರೀಪ್ಲೇಸ್ ಎಕ್ಸ್ ಬೈ 1 ಮೈನಸ್ ಹೆಚ್. ನೋಡಿ, ರೀಪ್ಲೇಸ್ ಎಕ್ಸ್ ಬೈ 1 ಮೈನಸ್ ಹೆಚ್ ರೀಪ್ಲೇಸ್ ಮಾಡೋದು. ಆಮೇಲೆ ರೀಪ್ಲೇಸ್ ಮಾಡಿದಾದಮೇಲೆ ಹೆಚ್ ಟೆನ್ಸ್ ಟು 0 ಆ್ಯಸ್ ರೀಪ್ಲೇಸ್ ಇದು ಆ್ಯಂಡ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಬೈ ಹೆಚ್ ಟೆನ್ಸ್ ಟು 0. ಇದು ಕಾಮನ್ನಾಗಿ ಮಾಡ್ತಕ್ಕಂಥ ಪ್ರೊಸೀಜರು. ಅವಾಗೇನಾಗತ್ತೆ, ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ರೀಪ್ಲೇಸ್ ಮಾಡಬೇಕಾದ್ದು 1 ಮೈನಸ್ ಹೆಚ್ನ, ಈ ಹೆಚ್ ಟೆನ್ಸ್ ಟು 0ನ. ಅವಾಗೇನಾಯಿತು, ಲಿಮಿಟ್ ಎಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಫಂಕ್ಷನ್ ಈಸ್ ಈಕ್ವಲ್ ಟು, ಈಗ ಇದನ್ನು ಫಂಕ್ಷನ್ ಯಾವ್ದು ಚೂಸ್ ಮಾಡಬೇಕಿಲ್ಲಿ, ಇದನ್ನು ಚೂಸ್ ಮಾಡೋಂಗಿಲ್ಲ. ಲೆಸ್ಸರ್ ವ್ಯಾಲ್ಯೂ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಲೆಸ್ ದ್ಯಾನ್ ಎಕ್ಸ್, ಅವಾಗ ಇದನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ. ಓಹೋ, ಇದನ್ನು ಚೂಸ್ ಮಾಡ್ಕೋಬೇಕು, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು.
ಲಿಮಿಟ್ ಎಫ್ ಆಫ್ 1 ಮೈನಸ್ ಎಚ್ ಅಂದ್ರೇನು 1 ಪ್ಲಸ್ ಆಫ್ 1 ಮೈನಸ್ ಹೆಚ್ ಹೋಲ್ ಸ್ಕ್ವೇರ್ ಅಷ್ಟೇ ಆ್ಯಸ್ ಹೆಚ್ ಟೆನ್ಸ್ ಟು 0. ಆವಾಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಈಸ್ ಈಕ್ವಲ್ ಟು ಲಿಮಿಟ್ 1 ಪ್ಲಸ್ ಈಗ ಮಾಡಿದಾಗ ಏನಾಗುತ್ತೆ ಲಿಮಿಟ್ ಹಾಗೆ ಇಟ್ಕೊಂಬಿಡಿ 1 ಹಾಗೆ ಇಟ್ಕೊಂಬಿಡಿ 1 ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದ್ದಾಗೆ ಎ ಸ್ಕ್ವೇರ್ 1 ಸ್ಕ್ವೇರ್ ಮೈನಸ್ 2ab ಮೈನಸ್ 2h ಪ್ಲಸ್ ಬಿ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಆ್ಯಸ್ ಹೆಚ್ ಟೆನ್ಸ್ ಟು 0. ಹೆಚ್ 0 ಆಯಿತು ಅಂದರೆ ಅವೆರಡು 0 ಆಗ್ಬಿಡುತ್ತೆ ಮಕ್ಕಳ 1 ಪ್ಲಸ್ 1 ಮಾತ್ರ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಲಿಮಿಟ್ ಆಫ್ ಎ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಈಸ್ ಈಕ್ವಲ್ ಟು ಹೆಚ್ ಟೆನ್ಸ್ ಟು 0 ಇದು 0 ಇದು 0 ಅಂತ ಅರ್ಥ 1 ಪ್ಲಸ್ 1 2 ಅಷ್ಟೇ ಆನ್ಸರ್ 2. ಇಲ್ಲಿ ನಾವು ಬರಿಬೇಕಾದ್ರೆ 1 ಪ್ಲಸ್ 1 ಈಸ್ 2 ಪ್ಲಸ್ 2 ಇಂಟು 0 ಪ್ಲಸ್ 0 ಸ್ಕ್ವೇರ್ ಅಂತ ಬರೆದು ಆಮೇಲೆ 2 ಅಂತ ಬರೆದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಟ್ ಎಕ್ಸ್ ಈಕ್ವಲ್ ಟು 1 ಈಸ್ 2 ಅಂತ ಬರಿತೀವಿ. ಓಕೆನಾ. ಈಗ ರೈಟ್ ಹ್ಯಾಂಡ್ ಲಿಮಿಟ್ ಸೊ ಮಕ್ಕಳ ಲೆಫ್ಟ್ ಹ್ಯಾಂಡ್ ಲಿಮಿಟ್ನ ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದಾಯಿತು. ಈಗ ರೈಟ್ ಹ್ಯಾಂಡ್ ಲಿಮಿಟ್ನ ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಆಮೇಲೆ ಒಟ್ಟಿಗೆ ಒಂದಷ್ಟು ಲೆಕ್ಕಗಳನ್ನು ಮಾಡೋಣ. ಈಗ ಸ್ಟೆಪ್ಸು ತೋರಿಸ್ತೀನಿ, ಒಂದೆರಡು ಎಕ್ಸಾಂಪಲ್ ಸೇಮ್ ಎಕ್ಸಾಂಪಲ್ಸೇ ತೆಗೆದುಕೊಳ್ತೇನೆ. ಸ್ಟೆಪ್ 1 ಫಸ್ಟ್ ಸ್ಟೆಪ್ 1 ಸೇಮ್ ಟೈಪ್ ಮಕ್ಕಳ ಟೇಕ್ ಏನಂತ ತಗೋಬೇಕು ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲ ರೈಟ್ ಹ್ಯಾಂಡ್ ಲಿಮಿಟ್ ಎ ಪ್ಲಸ್ ಪ್ಲಸ್ ಅಂತ ತೆಗೆದುಕೊಳ್ತೀವಿ ಹೈಯರ್ ವ್ಯಾಲ್ಯೂ ಆಫ್ ಎ ಇಂದ. ಈಗ ಸ್ಟೆಪ್ 2ನಲ್ಲಿ ಅಗೈನ್ ರೀಪ್ಲೇಸ್ ವಾಟ್ ಬೈ ವಾಟ್ ರೀಪ್ಲೇಸ್ ಅಲ್ಲಿ ಎ ಎಕ್ಸ್ ಜಾಗದಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ರಲ್ಲ ಅದೇ ರೀತಿ ಇಲ್ಲೂ ಕೂಡ ಎಕ್ಸ್ ಜಾಗದಲ್ಲಿ ರೀಪ್ಲೇಸ್ ಮಾಡಬೇಕು. ಏನಂತ ಎ ಪ್ಲಸ್ ಹೆಚ್ ಅಂತ. ಆ್ಯಂಡ್ ಆವಾಗ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ರೀಪ್ಲೇಸ್ ಬೈ ಹೆಚ್ ಟೆನ್ಸ್ ಟು 0 ಸೇಮ್ ಹೆಚ್ ಟೆನ್ಸ್ ಟು 0 ಅಂತ ಹಾಕೋದು. ಆವಾಗ ಏನಾಗೋಗುತ್ತೆ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎ ಪ್ಲಸ್ ಹೆಚ್ ಆ್ಯಸ್ ಹೆಚ್ ಟೆನ್ಸ್ ಟು 0 ಅಂತ ಬರುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ಟು ಸಿಂಪ್ಲಿಫೈ ಮಾಡೋ ಸ್ಟೆಪ್ 3ನಲ್ಲಿ ಅಷ್ಟೇ ಸ್ಟೆಪ್ಸು ಸಿಂಪ್ಲಿಫೈ ಲಿಮಿಟ್ ಎಫ್ ಆಫ್ ಎ ಪ್ಲಸ್ ಹೆಚ್ ಆ್ಯಸ್ ಹೆಚ್ ಟೆನ್ಸ್ ಟು 0 ಆ್ಯಂಡ್ ಗೆಟ್ ವ್ಯಾಲ್ಯೂ ರೈಟ್ ದಿ ಸೊಲ್ಯೂಷನ್ ಅಂತ ಬರೆದ್ಬಿಡು ಯಾರು ಬೇಡ. ಸ್ಟೆಪ್ 4 that value itself write the solution. ಇದು ಫ್ಲೋ ಚಾರ್ಟ್ ಇದ್ದಾಗೆ ಸ್ಟೆಪ್ಸು ಫ್ಲೋ ಚಾರ್ಟ್ SLCನಲ್ಲಿ ನಾವು ಫ್ಲೋ ಚಾರ್ಟ್ ಮೆಥಡ್ ಅಂತ ಮಾಡ್ತಿದ್ವಲ್ಲ ಸೇಮ್ ಟೈಪ್ ಬರ್ಕೊಳ್ಳಿ. ಓಕೆ, ಈಗ ಸೇಮ್ ಎಕ್ಸಾಂಪಲ್ಸೇ ತೆಗೆದುಕೊಂಡು ಅದಕ್ಕೆ ರೈಟ್ ಹ್ಯಾಂಡ್ ಲಿಮಿಟು ಹಾಕೋದು ಹೇಗೆ ಅಂತ ಸಪ್ರೇಟಾಗಿ ತೋರಿಸ್ತಾ ಇದ್ದೀವಿ. ಈಗ ಸೇಮ್ ಎಕ್ಸಾಂಪಲ್, ನೋ ಚೇಂಜ್ ಇನ್ ದಿ ಎಕ್ಸಾಂಪಲ್. ಎವ್ಯಾಲ್ಯೂಯೇಟ್
evaluate right hand limit of same f of x is equal to modulus of x minus 4 over x minus 4 ಯಾವಾಗ x not equal to 4 0 at x equal to 4 ಈ ರೀತಿ ಇದೆ. ಸ್ಟೆಪ್ 1 ಮಾಮೂಲಿ ಲಿಮಿಟ್ f of x as x tends to 4 ಪ್ಲಸ್ ಅಂತ ಹಾಕಲ್ತೀವಿ, ಇದನ್ನು ತೆಗೆದುಕೊಳ್ತೀವಿ. ಆಮೇಲೆ ರಿಪ್ಲೇಸ್ ಮಾಮೂಲಿ ರಿಪ್ಲೇಸ್ ಎಕ್ಸ್ ಬೈ ಯಾವುದನ್ನು ರಿಪ್ಲೇಸ್ ಮಾಡ್ತೀರಾ, ರಿಪ್ಲೇಸ್ ಎಕ್ಸ್ ಬೈ 4 plus h and x tends to 4 plus by h tends to 0. Therefore, limit f of x as x tends to 4 plus under right hand limit is equal to limit f of 4 plus h 4 plus h ಇದು 4 ಅದು plus h as h tends to 0. ಇಲ್ಲಿ ನಾಟ್ ಈಕ್ವಲ್ ಟು ಅಂತಂದರೆ ಹೈಯರ್ ವ್ಯಾಲ್ಯೂ ಆದ್ರೂ ಇದೇ ಫಂಕ್ಷನ್, ಲೋಯರ್ ವ್ಯಾಲ್ಯೂ ಆದರೂ ಇದೇ ಫಂಕ್ಷನ್ ಅಂತ, ಹಾಗಾಗಿ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು. ಆಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಪ್ಲಸ್ ಈಸ್ ಈಕ್ವಲ್ ಟು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಲಿಮಿಟ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲೇಸಲ್ಲಿ 4 ಪ್ಲಸ್ ಹೆಚ್ ಮೈನಸ್ 4 ಓವರ್ 4 ಪ್ಲಸ್ ಹೆಚ್ minus 4 as h tends to 0. ಸಿಂಪ್ಲಿಫೈ ಮಾಡ್ತೀವಿ, ಆಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 4 ಪ್ಲಸ್ ಈಸ್ ಈಕ್ವಲ್ ಟು ಲಿಮಿಟ್, ಈಗ ನೋಡಿ ಹೆಚ್ ಹೆಚ್ ಕ್ಯಾನ್ಸಲ್ ಆಗೋಯ್ತು, ಹೆಚ್ ಹೆಚ್ ಕ್ಯಾನ್ಸಲ್ ಆಗೋಯ್ತು, 4 ಮಾತ್ರ ಉಳಿದಿದೆ. ಮಾಡ್ಯುಲಸ್ 4 ಅಂದರೆ ಬರೀ 4 ಅಂತ, ಹೌದಲ್ವಾ? ಇಲ್ಲೇನು ಕ್ಯಾನ್ಸಲ್ ಆಯಿತು, 4 ಕ್ಯಾನ್ಸಲ್ ಆಯಿತು, 4 ಕ್ಯಾನ್ಸಲ್ ಆಯಿತು. ಮೇಲ್ಗಡೆ ಮೇಲ್ಗಡೆ 4 ಕ್ಯಾನ್ಸಲ್ ಆಗಿರೋದು, ಹೆಚ್ಚು ಉಳ್ಕೊಂಡಿರೋದು, ಎಸ್ ಮೇಲ್ಗಡೆ ಹೆಚ್ಚು ಉಳ್ಕೊಂಡಿದೆ, ಕೆಳಗಡೆನೂ ಅಷ್ಟೇ 4 ಕ್ಯಾನ್ಸಲ್ ಆಗಿದೆ, ಹೆಚ್ಚು ಉಳ್ಕೊಂಡಿದೆ. ಆ್ಯಸ್ ಹೆಚ್ ಟೆನ್ಸ್ ಟು 0 ಇದು ಫರ್ದರ್ ಸಿಂಪ್ಲಿಫೈ ಆಗುತ್ತೆ. ಆಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 4 ಪ್ಲಸ್ ಈಸ್ ಈಕ್ವಲ್ ಟು 1 ಅಂತ ಬಂತು. ಅಲ್ಲಿಗೆ ಲಿಮಿಟ್ 1 ಆ್ಯಸ್ ಎಚ್ ಟೆನ್ಸ್ ಟು 0 ಅಂತ, ಹೆಚ್ಚೇ ಇಲ್ದಲೇ ಇರೋದ್ರಿಂದ ವ್ಯಾಲ್ಯೂ ಕಾನ್ಸ್ಟೆಂಟ್ ವ್ಯಾಲ್ಯೂ 1 ಅಂತ ಬಂತು. ಅಲ್ಲಿಗೆ ಉತ್ತರ ಏನಪ್ಪ ಅಂತಂದರೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ ಟು 4 ಈಸ್ 1 ಅಂತ. ಇಲ್ಲಿ ಕ್ಯಾನ್ಸಲ್, ಇದು ಹೆಚ್ಚಲ್ಲ, ಇದು 4 ನೋಡಿ ಎಲ್ಲ ಒಂದೇ ಥರ ಕಾಣುತ್ತೆ, ಹಾಗಾಗಿ ಬಿಟ್ ಕನ್ಫ್ಯೂಷನ್ ಆಗ್ಬಿಡುತ್ತೆ. 4 ಅಲ್ಲಿ ಹೆಚ್ಚು ಉಳೀತು, ಇಲ್ಲೂ 4 ಹೋಯಿತು, ಹೆಚ್ಚು ಉಳೀತು, ಮೇಲ್ಗಡೆನೂ ಹೆಚ್ಚು ಕೆಳಗಡೆನೂ ಹೆಚ್ಚು ಕ್ಯಾನ್ಸಲ್ ಆಗಿ 1 ಕಾನ್ಸ್ಟೆಂಟ್ ವ್ಯಾಲ್ಯೂ 1 ಬಂದ್ಬಿಡ್ತು. ಅಲ್ಲಿಗೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಈಸ್ 1 ಅಂತ. ಇದೇ ಲೆಕ್ಕಕ್ಕೆ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ನ ಕಂಡುಹಿಡಿದಾಗ ಏನು ಬಂದಿತ್ತು, -1 ಬಂದಿತ್ತು. ರೈಟ್ ಹ್ಯಾಂಡ್ ಲಿಮಿಟ್ ಕಂಡುಹಿಡಿದಾಗ 1 ಬಂತು. ಅದರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಈಕ್ವಲ್ ಅಲ್ಲ, ನಾಟ್ ಈಕ್ವಲ್ ಅಂತ ಬಂದ್ಬಿಡ್ತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಬಂತು. ಓಕೆ, ದೆನ್ ಒನ್ ಮೋರ್ ಪ್ರಾಬ್ಲಮ್ ಆನ್ ರೈಟ್ ಹ್ಯಾಂಡ್ ಲಿಮಿಟ್. ಸೇಮ್ ಪ್ರಾಬ್ಲಮ್. ಅದೇ ಪ್ರಾಬ್ಲಮೇ ತೆಗೆದುಕೊಳ್ತೀವಿ. ರೈಟ್ ಹ್ಯಾಂಡ್ ಲಿಮಿಟ್ evaluate right hand limit of f of x is equal to 1 plus x square if 0 less than or equal to x less than or equal to 1, 2 minus x if x greater than 1 at x equal to 1 ಅಂತ. ಸೊ ಮಕ್ಕಳ ಈಗ ಸ್ವಲ್ಪ ಹುಷಾರಾಗಿರಬೇಕು, ಯಾಕೆ
ಅಂದರೆ ಫಸ್ಟ್ ಏಡ್ಗೆ ಈ ಕೆಲಸ ಮಾಡಲೇಬೇಕು, ಇದನ್ನೇನು ತಪ್ಪಿದ್ದಲ್ಲ. ರೈಟ್ ಹ್ಯಾಂಡ್ ಲಿಮಿಟ್ ಬರ್ಕೊಳ್ಳೋದು, ಫಂಕ್ಷನ್ಗೆ ರೈಟ್ ಹ್ಯಾಂಡ್ ಲಿಮಿಟ್ ಬರ್ಕೊಳ್ಳೋದು. ಆಮೇಲೆ ಏನು ಮಾಡೋದು? ರೀಪ್ಲೇಸ್ ಮಾಡೋದು. ರೀಪ್ಲೇಸ್ ವಾಟ್? ಎಕ್ಸ್ ಬೈ 1 ಪ್ಲಸ್ ಹೆಚ್ ಆ್ಯಂಡ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಬೈ ಹೆಚ್ ಟೆನ್ಸ್ ಟು 0. ಈ ರೀತಿ ಬರ್ಕೊಳ್ಳೋದು. ಆಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ 1 ಪ್ಲಸ್ ಹೆಚ್ ಆ್ಯಸ್ ಎಚ್ ಟೆನ್ಸ್ ಟು 0 ಅಂತ ಬರುತ್ತೆ. ಆಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಈಸ್ ಈಕ್ವಲ್ ಟು, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. ಲಿಮಿಟ್ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ನೋಡಿ? ಲೆಸ್ಸರ್ ವ್ಯಾಲ್ಯೂಗೆ ಇದು, ಗ್ರೇಟರ್ ವ್ಯಾಲ್ಯೂ ಆಫ್ 1ಗೆ ಇದು. ಇಲ್ಲಿ ವಿಚಾರ ಇದೆ, ಇಲ್ಲಿ ವಿಚಾರ ಇದೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಎಕ್ಸ್ ಪ್ಲೇಸಲ್ಲಿ ನಾವು 1 ಪ್ಲಸ್ ಹೆಚ್ನ ರೀಪ್ಲೇಸ್ ಮಾಡಬೇಕಾಗತ್ತೆ. 2 ಮೈನಸ್ ಆಫ್ 1 ಪ್ಲಸ್ ಹೆಚ್ ಆ್ಯಸ್ ಎಚ್ ಟೆನ್ಸ್ ಟು 0. ಈಗ ಸಿಂಪ್ಲಿಫೈ ಮಾಡ್ಕೊ ಮಾಮೂಲಿ. ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಈಸ್ ಈಕ್ವಲ್ ಟು, ಇದಕ್ಕೆ ತಗೊಳ್ವಿ ಸಿಂಪ್ಲಿಫೈ ಮಾಡಿ. ಲಿಮಿಟ್ 2 ಮೈನಸ್ 1 ಮೈನಸ್ ಹೆಚ್ ಆ್ಯಸ್ ಹೆಚ್ ಟೆನ್ಸ್ ಟು 0. ಹೆಚ್ಚಿಗೆ 0 ಹಾಕ್ಬಿಡು, ವ್ಯಾಲ್ಯೂ ಇದು ಹೊಟ್ಟೋಗುತ್ತೆ, ಇದು 0 ಆಗಿಬಿಡುತ್ತೆ. ಆಗ ಆನ್ಸರ್ ಏನು ಬರುತ್ತೆ? 2 ಮೈನಸ್ 1 ಮೈನಸ್ 0 ದಟ್ ಈಸ್ ಈಕ್ವಲ್ ಟು 1. ನೋಡಿದ್ಯಾ? ಇದ್ರದ್ದು ರೈಟ್ ಹ್ಯಾಂಡ್ ಲಿಮಿಟ್ ಏನು ಬಂತು? 1 ಅಂತ ಬಂತು. ಓಹೋ, ಲೆಫ್ಟ್ ಹ್ಯಾಂಡ್ ಲಿಮಿಟ್ಟು ರೈಟ್ ಹ್ಯಾಂಡ್ ಲಿಮಿಟ್ಟು ಎರಡೂ ಕಂಡುಹಿಡಿದ್ವಿ ಒಂದೇ ಲೆಕ್ಕಕ್ಕೆ. ಎಸ್, ಇಲ್ಲಿ ನೀವು ಬರಿಬೇಕಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ ಟು 1 ಈಸ್ ಅಂತ ಬರೆದ್ಬಿಟ್ಟು 1 ಅಂತ ಬರೆಯೋದು. ಓಕೆ, ಈಗ ಒಂದು ನೋಟ್ ಬರ್ಕೊಂಬಿಡಿ ಮಕ್ಕಳ. ಒಂದು ಕಂಡೀಷನ್, ಒಂದು ನೋಟ್ ಏನಪ್ಪ ಅಂತಂದರೆ, ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್, right hand limit of a function, left hand limit of a function is equal to right hand limit of a function ಆದಾಗ then limit f of x as x tends to a exists ಅಂತ. ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗಿರಬೇಕು. ಆಗಿಲ್ಲ ಅಂದರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಅಂದರೆ ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್ not equal to right hand limit of a function, right hand limit of a function, then limit does not exist, does not exist, does not exist. So if left hand limit is equal to right hand limit, then limit exists, otherwise limit does not exist ಅಂತ ಹೇಳಿ ಇದು ಬರ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಅನೇಕ ಎಕ್ಸಾಂಪಲ್ಸ್ಗಳು, ಫೈಂಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಫಂಕ್ಷನ್, ಡಸ್ ಲಿಮಿಟ್ ಎಕ್ಸಿಸ್ಟ್, ಈ ಥರ ಪ್ರಶ್ನೆ ಕೇಳ್ತಾರೆ. ಆ ಥರದ ಲೆಕ್ಕಗಳು ತಗೊಂಡು ನಂತರ ಆಲ್ಜೀಬ್ರಾ ಆಫ್ ಲಿಮಿಟ್ಸ್ ಅನ್ನೋದಕ್ಕೆ ಎಂಟ್ರ್ ಆಗ್ತೀವಿ. ಆಮೇಲೆ ಲಿಮಿಟ್ಸ್ ಮೇಲಿನ ಲೆಕ್ಕಗಳು ಬರುತ್ತೆ. ಓಕೆ ಮಕ್ಕಳು.